ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಡೌರಿ ಮಹಾರಾಜರು ಹಾಯಾ ಕೂತ್ಬಿಟ್ಟಿದ್ದೀರಾ? ಡೌರಿ ಕೇಳೋದು ಡವ್ ಮಾಡೋದು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ ನೋಡಿ. ಮನೆಯಲ್ಲ ಕುತ್ಕೊಂಡು ಇನ್ನು ಕುರುಕಲು ತಿಂತಾ ಇದ್ದೀನಿ. ಈಗ ತಿಂದಿದ್ ಸಾಕು, ಹೋಗಿ ಸ್ವಲ್ಪ ಅರಗಿಸಿ. ಮನೇಲಿ ವಯಸ್ಸಾದವರು ನೀರು ತುಂಬಿಸ್ತಿದ್ದಾರೆ, ನೀವು ಹೊಟ್ಟೆ ತುಂಬಿಸ್ಕೋತಿದ್ದೀರಾ? ಹೋಗಿ ಇಡೀ ಮನೆಗೆ ಇವತ್ ನೀರು ನೀವೇ ತುಂಬಿಸ್ಬೇಕು. ಏನ ನಾನ್ ನೀರು ತುಂಬಿಸದ? ನೋ ವೇ, ಚಾನ್ಸೇ ಇಲ್ಲ. ಮನೆ ಅಳಿಯ ಅಂತಂದ್ರೆ ಮನೆಗೆ ಮಹಾರಾಜ ಇದ್ದಂಗೆ, ಯಾವ ಕೆಲಸನೂ ಮಾಡಬಾರ್ದು. ಯಾವಾಗಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಲ ಕಳಿಬೇಕೆ ಹೊರತು ಕೆಲ್ಸಕ್ಕೆಲ್ಲ ಕೈ ಹಾಕ ಮಾತೇ ಇಲ್ಲ. ಹೌದಾ? ಹಾಗಂತ ಯಾವ ಕಾನೂನಲ್ಲಿ ಇದೆಯೋ? ಹೋಗ್ಲಿ ಬಿಡಿ, ಅದ್ ಯಾವ ಕಾನೂನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡೌರಿ ಕೇಸಲ್ಲಿ ನಿಮ್ಮನ್ನು ಒಳಗ್ ಕಳ್ಸೋ ಕಾನೂನಂತೂ ಇದೆ. ಈಗಿಂದ ಈಗ್ಲೇ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಪೊಲೀಸ್ನವರು ಮನೆ ಮುಂದೆ ಬಂದು ನಿಲ್ತಾರೆ. ಈಗ ನೀವು ನೀರ್ ತುಂಬಿಸ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ನಿಮ್ಮನ್ನ ಜೀಪಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಅಯ್ಯಯ್ಯ, ಅದೇನೋ ಗಾದೆ ಇದೆಯಲ್ಲ, ಅಳಿಯ ಮನೆ ತೊಳಿಯ ಅಂತ. ನೀರು ತುಂಬದೇನೋ ಇಡೀ ಮನೆನೆ ತೊಳೆದು ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಪೈಸೆಪ್ಸ್ ನೋಡಿ, ಅರ್ನಾಳ್ಗಿಂತ ಒಂದ್ ಇಂಚು ಕಮ್ಮಿ ಇರೋದಷ್ಟೇನೆ. ನೀರು ತುಂಬೋದಿಲ್ಲ ಒಂದ್ ಕೆಲ್ಸನ. ಮಗಳೇ, ಬಿಂದಿಗೆ ಎಲ್ಲಿದೆ ಪುಟ್ಟ? ಅಜ್ಜಿ ಆಚೆ ತಗೊಂಡೋಗಿದ್ದಾರೆ, ಹೋಗಿ ತುಂಬಿಸ್ಕೊಂಡು ಬನ್ನಿ. ತಂದಿದೆ ತಕ್ಕ ಮಗಳು. ಶ್ರಾವಣಿ ಅಕ್ಕ, ಐ5. ಹೇಳಿ ಸರ್. ನಾನು ಹೇಳಿದ ಜಾಗದಲ್ಲಿ ಇದೆಯಾ ತಾನೆ? ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಸರಿ, ಅವಳು ಇವಾಗ ಮನೆಯಿಂದ ಹೊರಟಿದ್ದಾಳೆ. ಅಲ್ಲಿ ಏನು ನಡಿಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಗೊತ್ತು ಸರ್, ಇಲ್ಲಿ ಎಲ್ಲ ರೆಡಿ. ಗುಡ್. ಎಲ್ಲ ನಾವು ಅಂದ್ಕೊಂಡಾಗೆ ಆಗಬೇಕು. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಎಷ್ಟು ಕೇಳಿದೆಯೋ ಅದಕ್ಕಿಂತ ಜಾಸ್ತಿನೇ ಕಳಿಸ್ತೀನಿ. ಓಕೆ ಸರ್, ನಮ್ಮ ಒಂದು ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ಇಲ್ಲಿ ನಡೆಯೋದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರಿ, ನಾನು ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೇನೆ. ಹೇಳು ಸುಬ್ಬು. ಮೇಡಮ್, ನಮ್ಮ ಮನೆಗೆ ಬರ್ತಿದ್ದೀರಾ ಏನೋ? ಆಲ್ಮೋಸ್ಟ್ ನಿಮ್ ಮನೆ ಹತ್ರ ಇದ್ದೀನಿ. ಇದು ನೇತಾಜಿ ಸರ್ಕಲ್ ಇದೆಯಲ್ಲ, ಅಲ್ಲಿದ್ದೀನಿ. 10 ನಿಮಿಷ ರೀಚ್ ಆಗ್ತೀನಿ. ನೀವೇ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಿದ್ದೀರಾ ಮೇಡಮ್? ಎಸ್. ಹೇಳಿದ್ರೆ ನಾನೇ ಕರ್ಕೊಂಡ್ ಬರ್ತೀನಲ್ವಾ? ಇಲ್ಲ ಸುಬ್ಬು, ನಿನ್ ಮನೆಯಿಂದ ಹೊರಟಾಗ ನನ್ಗೂ ಅಲ್ಲಿಗೆ ಬರ್ಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ. ಆಮೇಲೆ ಅನ್ನಿಸ್ತು ವರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಬಂದು ಮಾತಾಡೋದೇ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಹೊರಟೆ. ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದಾ? ಓ, ಬರಬಾರ್ದು ಅಂತಲ್ಲ ಮೇಡಮ್, ನೀವು ಬರಂಗಿದ್ರೆ ಮುಂಚೆ ನಾನೇ ಕರ್ಕೊಂಡ್ ಬರ್ತಾ ಇದ್ದೆ. ಇಲ್ಲ ಡ್ರೈವರ್ಸ್ ಯಾರಾದ್ರು ಇದ್ರೆ ಅವ್ರಾದ್ರೂ ಕರ್ಕೊಂಡ್ ಬರ್ತಿದ್ರಲ್ವಾ ಅಂತ. ಏನ್ ಹೇಳ್ತೀಯಾ? ಹಾಗಾದ್ರೆ ನಂಗೆ ಡ್ರೈವಿಂಗ್ ಬರಲ್ಲ ಅಂತನಾ? ನಾನು ಎಷ್ಟು ಕೇರ್ಫುಲ್ ಆಗಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.